ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಈ ವ್ಲಾಗ್ ಸ್ಪೆಷಲ್ ಏನು ಅಂದರೆ ನನಗೆ ಒಂದು ಉತ್ತರ ಕರ್ನಾಟಕದಲ್ಲಿ ಶೋ ಇದೆ, ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ಸೊ ಆ ಶೋ ಎಲ್ಲ ಹೇಗಾಗುತ್ತೆ, ನನ್ನ ದಿನ ಹೇಗಿರುತ್ತೆ ಇವತ್ತು ಅನ್ನೋದು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಇವಾಗ ಸೊ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾಯಂಡಹಳ್ಳಿ ಸರ್ಕಲಲ್ಲಿ ಟಿ ಬಂದು ಕಾಯ್ತಾ ಇದೆ. ಎಲ್ಲ ಸಿಂಗರ್ಸ್ ಇದ್ರೊಳಗೆ ಹೋಗೋದು, ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಇದ್ರೊಳಗೆ ಹೋಗೋದು. ಸೊ ಲೆಟ್ಸ್ ಗೋ. ಈ ಟಿಲೇ ಹೋಗ್ತಾ ಇರೋದು. ಒಳಗಡೆ ಒಬ್ಬರು ಓಪನ್. ಸೊ ಗೈಸ್, ಈಗ ಟಿ ಒಳಗೆ ಬಂದು ಕೂತಿದ್ದೀನಿ. ಇಲ್ಲಿ ನಾನು ನಿಮ್ಗೊಬ್ರು ಮೇಯ್ನ್ ಗೆಸ್ಟ್ ತೋರಿಸ್ತೀನಿ. ಇಡೀ ಕರ್ನಾಟಕಕ್ಕೆ ಗೊತ್ತಿರೋರು ಇವರು. ಮೇಯ್ನ್ ಗೆಸ್ಟ್ ತೋರಿಸ್ತೀನಿ ಗೈಸ್. ಸೊ ಗೈಸ್, ಈ ವ್ಲಾಗು ಆ್ಯಕ್ಚುಲಿ ಹಳೆಯದು, ನನ್ನ ಎಕ್ಸಾಮ್ ಟೈಮ್ ವ್ಲಾಗ್ ಇದು. ಎಕ್ಸಾಮ್ ಟೈಮಲ್ಲಿ ನೀವು ನೋಡ್ತಿದ್ರೆ ನನ್ನ ಚಾನಲ್ಲು ಗೊತ್ತಿರುತ್ತೆ, ನಾನು ಅಷ್ಟು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅವಾಗ ಶೂಟ್ ಮಾಡಿದ ವೀಡಿಯೋಸ್ ಎಲ್ಲ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು. ಸೊ ಗೈಸ್, ಈಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರು. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಏನಿದು, ಯಾವ ಹೋಟೆಲ್ ಇದು? ಕಲ್ಪತರು ಅನ್ನೋದು ಹೋಟೆಲಲ್ಲಿ. ಇವಾಗ ಯಾವ ಊರಲ್ಲಿದ್ದೀವಮ್ಮ? ತುಮಕೂರು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಏನೋ ಹೇಳ್ತಿದ್ದಾಳೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತುಮಕೂರು. ಇಷ್ಟೇ ಗೈಸ್. ಇವಾಗ ತಿಂಡಿ ನಿಲ್ಲಿಸಿದ್ರು. ತಿಂಡಿ ಮಲಗಿಬಿಟ್ಟಿದ್ದಲ್ಲ, ಅದಕ್ಕೆ ಗೈಸ್ ಫುಲ್ ನಿದ್ದೆ. ಸೊ ಯಾ ಗೈಸ್, ಬ್ಯಾಕ್ ಟು ಟಿ ಬ್ಯಾಕ್ ಟು ಟ್ರಾವೆಲಿಂಗ್. ಎಸ್, ಬಾಯ್. ಸೊ ಗೈಸ್, ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಟಿಲಿರೋರೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನಿಲ್ಲಿ ಜೋರಾಗಿ ಮಾತಾಡೋಕ್ಕಾಗಲಿಲ್ಲ, ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ವಾಟ್ ಐ ವಾಸ್ ಟ್ರೈಂಗ್ ಟು ಸೇಸ್ ದಟ್ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಇಲ್ಲೂ ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ. ಆ್ಯಂಡ್ ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ವೆರಿ ಟ್ಯಾಲೆಂಟೆಡ್ ಮಿಮಿಕ್ರಿ ಆರ್ಟಿಸ್ಟ್ ಒಬ್ಬರು ಬಿಗ್ ಬಾಸ್ ಕಂಟೆಸ್ಟೆಂಟ್ದು ವಾಯ್ಸ್ ಮಾಡಿದ್ದಾರೆ. ಸೊ ಅದು ಯಾರು ವಾಯ್ಸು ಅಂತ ಕಂಡು ಹಿಡಿದು ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನೋಡೋಣ, ಬಿಗ್ ಬಾಸ್ ಹಳ್ಳಿ ಕಾರಣದ ರಕ್ತಾಗಿ ಬಂದಿರೋದು. ಇವತ್ತು ಬಿಗ್ ಬಾಸ್ ಯಾರ ಗೆದ್ದಿರ್ಬೋದು, ಆದರೆ ಗೆದ್ದಿರೋದು ರೈತನೇ ಗೆಲ್ಲೋದು. ಯಾಕಂದ್ರೆ ಬಿಗ್ ಬಾಸಲ್ಲಿ ಕೇಳ್ತಾರೆ ನನ್ನ ನಂತರ ಅಪ್ಪನ ದುಡ್ಡು ಸುಖಿ ಮಾಡ್ತಾನೆ ಅಂತ. ನಮ್ಮ ಅಪ್ಪನ್ಕ ನಾನು ಹುಟ್ಟಿರೋದು, ನಮ್ಮ ಅಪ್ಪನ ಭಾಷೆ ಸುಖಿ ಮಾಡು. ಏನಣ್ಣ, ಸೂಪರ್ ಸರ್. ಗೈಸ್, ಆಫ್ಟರ್ ಅ ಲಾಂಗ್ ಟ್ರಾವೆಲ್ ಇವಾಗ ಒಂದು ರೂಮಿಗೆ ಬಂದು ರಿಲ್ಯಾಕ್ಸ್ ಮಾಡಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇವಾಗ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಇಷ್ಟೊತ್ತವರೆಗೂ ಮಲಗಿದ್ವಿ ಆ್ಯಕ್ಚುಲಿ. ಈಗ ಎದ್ದು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ನಾನು ಸ್ಟ್ರೈಟ್ಲಿಂಗ್ ಮಾಡಬೇಕು ಅದು. ಸೊ ಯಾ ಗೈಸ್, ಇವಾಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಾವೇರಿ ಸ್ಪೆಷಲ್ ಇದು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಮಂಡಕ್ಕಿ ತರಿಸ್ಕೊಟ್ಟಿದ್ದಾರೆ ಗೈಸ್. ಮೆಣಸಿನ್ಕಾಯಿ ಮಾತ್ರ ಸಿಕ್ಕಾಪಟ್ಟೆ ಖಾರ. ಎಷ್ಟು ಖಾರ ಅಂದರೆ ಅಷ್ಟು ಖಾರ ಇದೆ. ನನ್ನ ಮೇಲೆ ಔಟರ್ ಕವರಿಂಗ್ ಮಾತ್ರ ತಿಂದ್ಕೊಂಡು ಮೆಣಸಿನ್ಕಾಯಿ ಹಾಗೆ ಹಾಕ್ತಿದ್ದೀನಿ. ಇದನ್ನು ತಿಂದಿಲ್ಲ, ತಿನ್ನೋಣ. ನಮ್ಮ ಹಾವೇರಿ ಸ್ಪೆಷಲ್ ಟ್ರೈ ಮಾಡೋಣ. ಇಲ್ಲಿ ಬಂದಾಗ ನಿಮ್ಗೆ ಸ್ಪೆಷಲ್ ಇರಬೇಕಲ್ವ, ಅದಕ್ಕೆ ತೋರಿಸು. ಯಮ್ಮಿ. ಇಲ್ಲಿ ಡೆಕೋರೇಷನ್ಗೆ ಕಾಯಿ ತುರಿ ಹಾಕಿದ್ದಾರೆ ಗೈಸ್. ಕಾಯಿ ತುರಿ, ಕೊತ್ತಂಬರಿ. ನಮ್ಮ ಕಡೆ ಎಲ್ಲ ಅದನ್ನು ಹಾಕಲ್ವಲ್ಲ. ಆಮೇಲೆ ಇದು ಹಾಕಿದ್ದಾರೆ, ಇದನ್ನು ಹಾಕಲ್ಲ. ಕಾಂಗ್ರೆಸ್ ಕಡಲೆಕಾಯಿ. ಸೊ ಗೈಸ್, ಇಲ್ಲಿ ಎಲ್ಲ ರೆಡಿ ಆಗಿದ್ದೆ, ಆದರೆ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಯಾವ್ದಾದ್ರು ಸಾಂಗ್ ರೆಕಾರ್ಡ್ ಮಾಡೋಣ ಅಂತ ಇಲ್ಲಿ ಮಾಡ್ತಿದ್ದೆ. ಸೊ ಅದರದ್ದು ಕೆಲವೊಂದು ಕ್ಲಿಪ್ಸ್ ಈಗ ಹಾಕಿದ್ದೀನಿ. ಇನ್ನು ಶೋ ಸ್ಟಾರ್ಟ್ ಆಗಿಲ್ಲ. ನಾನು 2 ಪ್ಯಾಕೆಟ್ ಚಿಪ್ಸ್, 6 ಪ್ಯಾಕೆಟಲ್ಲಿ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. 2 ಪ್ಯಾಕೆಟ್ ಚಿಪ್ಸ್ ಕುತ್ಕೊಂಡು ನಾನು ಒಬ್ಬಳೆ ತಿಂತಾ ಇದ್ದೀನಿ. 20 ರೂಪಾಯಿ ಪ್ಯಾಕೆಟ್. ಅದನ್ನು ಹೇಳ್ಬೇಕಾ? ಬಕಾಸುರಿ ಸರ ತಿಂತಾ ಇದ್ದೀನಿ. ಇವಾಗ ಟೈಮ್ ಬಂದು 9:15 ಆಗಿದೆ. ನಾನು 8 ಅಂತ ಸ್ಟಾರ್ಟ್ ಆಗೋದು. ಮುಗಿಸ್ಕೊಂಡು 9:30, 9:45 ಆಗ್ಬೋದು. ಅಲ್ಲಿ ತನಕ ನಾನು ಉಳಿಸ್ಕೊಳ್ಳೋಕ್ಕೆ ಲೇಸ್ ಅದು ಬೇರೆ ಕಂಪ್ನಿ ಅದಿಟ್ಟೋದೆ ಟೇಸ್ಟ್. ಏನು ಕೇಳಬೇಕು? ಸೊ ಗೈಸ್, ಇಲ್ಲಿ ರೂಮಿಂದ ಹೊರಟು ನಮಗೋಸ್ಕರ ಹಾವೇರಿ ಸ್ಪೆಷಲ್ ಜೋಳದ ರೊಟ್ಟಿ ಊಟ ಎಲ್ಲ ಮಾಡಿಸಿದ್ರು. ಸೊ ಅದನ್ನು ತಿಂದುಬಿಟ್ಟು ಈಗ ಸ್ಟೇಜ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು, ಟೈಮ್ ಬಂದು ಆಲ್ಮೋಸ್ಟ್ 2 o'clock ಆಗಿತ್ತು. ಆದರೂ ಎಷ್ಟು ಕ್ರೌಡ್ ಇದೆ ಅಂತ ನೀವು
ನಾನು ಹಾಡಿರೋದನ್ನ ಸ್ವಲ್ಪ ಕ್ಲಿಪ್ ಅಷ್ಟೇ ಆಗ್ತಾ ಇದ್ದೀನಿ ಬಿಕಾಸ್ ಆಫ್ ದ ಕಾಪಿರೈಟ್ ಇಶ್ಯೂಸ್. The next day. ಹೇ ಗಾಯ್ಸ್, ಇವತ್ತು ಒಂದು ಸಂಡೇ. ಸೊ ಸಂಡೇ ಸ್ಪೆಷಲ್ ಲಂಚ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ಸೊ ಮಮ್ಮಿ ಹೆಲ್ಪ್ ತೊಗೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. 2 ಆನಿಯನ್ನು, ನಿಂಬೆಹಣ್ಣು, ಮತ್ತು ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ, ನೆನೆಸಿಲ್ಲ, ತೊಳೆದಿಟ್ಟಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 2 ಪ್ಯಾಕೆಟ್ ಮಶ್ರೂಮ್ನ 2 ಸತಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಡೀ ಟೇಕ್ ಟು 1 ಇಡೀ ಪುದೀನ, 1 ಇಡೀ ಮೆಂತ್ಯ ಸೊಪ್ಪು, 1 ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮ ಮಮ್ಮಿ ಹಿಂದೆ ಹೋಗ್ತಿದೆ. ನೀನು ಸ್ಟವ್ ಹಚ್ಚಿದ್ರೆ ನಂಗೆ ಭಯ ಆಗುತ್ತೆ. ನಾನು ಸ್ಟವ್ ಹಚ್ಚೋದನ್ನ ತುಂಬ ದಿವಸದ ಮುಂಚೆನೇ ಕಲ್ತಿದ್ದೆ. ನಿನ್ನ ಮಗಳ ಥರ ಅಲ್ಲ. ಆಯ್ತಾಯ್ತು. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತು. ಸೊ ಇಲ್ಲಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊತಿದ್ದೀನಿ. ಸೊ ದಟ್ ಅದರೊಳಗಿರೋಂಥ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಇನ್ನು ಎಲ್ಲ ಸೊಪ್ಪನ್ನು ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಪುದೀನ ಸೊಪ್ಪನ್ನ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಇಲ್ಲಿ ಕೊತ್ತಂಬರಿನೂ ಹಾಕ್ಕೊತಿದ್ದೀನಿ. ಇಲ್ಲಿ ಶುಂಠಿ ಹೆಚ್ಚಿಟ್ಕೊಂಡಿದ್ದು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿನೂ ಇದ್ರ ಜೊತೆ ಫ್ರೈ ಮಾಡ್ಕೊತಿದ್ದೀನಿ. ಸೊ ಒಬ್ಬರೊಬ್ಬರು ಮನೇಲಿ ಒಂದೊಂಥರ ಬಿರಿಯಾನಿ ಮಾಡುವಂಥ ರೀತಿ ಇರುತ್ತೆ. ಬಟ್ ನಮ್ಮ ಮನೇಲಿ ಮಾಡುವಂಥ ಬಿರಿಯಾನಿ ಈ ಥರ ನಮ್ಮ ಮನೇಲಿ ಬಿರಿಯಾನಿಗೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕಲ್ಲ. ಸೊಪ್ಪು ಗ್ರೀನ್ ಕಲರ್ ಇರುತ್ತಲ್ಲ, ಸೊ ಡಾರ್ಕ್ ಗ್ರೀನ್ ಬರುತ್ತೆ ನಾವು ಮಾಡೋ ಬಿರಿಯಾನಿ. ಸೊ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ನಾವು ಯೂಸ್ ಮಾಡಲ್ಲ. ಸೊ ಗೈಸ್, ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಗೈಸ್, ತುಪ್ಪ ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡ್ರೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್ ಅದು. ನೆಕ್ಸ್ಟು ಈ ಸ್ಪೈಸಸ್ನೆಲ್ಲ ಹಾಕ್ಕೊಳ್ತೀನಿ. ಇಲ್ಲಿ ಸೋಂಪು, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಸ್ಪೈಸಸ್ಸು ಇದೆ. ಇಲ್ಲಿ ಅದನ್ನೆಲ್ಲ ಹಾಕ್ಕೊತಿದ್ದೀನಿ. ಈ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ. ಪಲಾವ್ ಎಲೆ ಹಾಕ್ತಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಸೊ ಗೈಸ್, ಇಲ್ಲಿ ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕೋತಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತಿದ್ದೀನಿ. ಸೊ ಗೈಸ್, ಈ ಥರ ಡಾರ್ಕ್ ಗ್ರೀನ್ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ. ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಧನಿಯದ ಪುಡಿ ಹಾಕೋತಿದ್ದೀನಿ. ನಮ್ಮ ಮನೆಯಲ್ಲಿ ಮಸಾಲ ಜಾಸ್ತಿ ಇದ್ರೆ ಯಾರೂ ತಿನ್ನೋಣ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೀನಿ. ಸೊ ಗೈಸ್, ಇವಾಗ ಇದಕ್ಕೆ ಮಶ್ರೂಮ್ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಮಶ್ರೂಮ್ನ ಮಸಾಲೆ ಜೊತೆ ಬಿಡ್ತೀನಿ 2 ನಿಮಿಷ. ಮಶ್ರೂಮ್ ಒಳಗಡೆ ರಸಾಲ ಇಳಿಲಿ ಅಂತ. ಸೊ ಗೈಸ್, ನಾನು ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ನೀವು ಮೊಸರು ಬೇಕಾದ್ರೂ ಹಾಕ್ಬೋದು. ನಾನು ಇಲ್ಲಿ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. 1 ನಿಂಬೆಹಣ್ಣು ಫುಲ್ ಹಾಕ್ಕೊತೀನಿ. ಮಸಾಲೆ ಎಲ್ಲ ಮಶ್ರೂಮ್ ಒಳಗಡೆ ಇಳಿದಾಗಿದೆ. ಸೊ ಇವಾಗ ನಾನು ಇಲ್ಲಿ ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕೋತಿದ್ದೀನಿ.
ಇದಕ್ಕೆ ಇವಾಗ ನೀರು ಸೇರಿಸ್ತೀನಿ. ಅಕ್ಕಿ ಸ್ವಲ್ಪ ಫ್ರೈ ಆಗಾಯಿತು, ಸೊ ಇದಕ್ಕೆ ನೀರು ಹಾಕ್ತೀನಿ ಇವಾಗ. ಸೊ ಗೈಸ್ ನೀರು ಬಾಯ್ಲ್ ಆಗೋಕ್ಕೆ ಶುರು ಆಯಿತು. ಸೊ ನಾನು ಈಗ ಬಾಯ್ಲ್ ಆಗಬೇಕಾದ್ರೆ ಟೇಸ್ಟ್ ಮಾಡಿ. ಸೊ ಖಾರ ಕಮ್ಮಿ ಇದ್ದರೆ ಖಾರ ಹಾಕ್ಕೊಳ್ಳಿ, ಖಾರದ ಪುಡಿ ಹಾಕ್ಕೊಳ್ಳಿ, ಅಥವಾ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನಮ್ಮ ಮನೆಗೆ ನಾನು ತುಂಬ ಕಮ್ಮಿ ತಿನ್ನೋದು ಮಸಾಲ ಮತ್ತು ಖಾರ ಎಲ್ಲ. ಖಾರ ಕರೆಕ್ಟ್ ಆಗಿದೆ, ಸೊ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ, ಕಮ್ಮಿ ಇತ್ತು ಉಪ್ಪು. ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಆ್ಯಂಡ್ ವಿಜಿಲ್ ಹಾಕ್ತಿದ್ದೀನಿ. ಇವಾಗ 2 ವಿಜಿಲ್ ಕೂಗಾದ್ಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಗೈಸ್ 2 ವಿಜಿಲ್ ಕೂಗ್ತು ಇಳಿಸಿದ್ದೀನಿ. ಸೊ ನೋಡೋಣ ಹೆಂಗಾಗಿದೆ ಅಂತ. ಚಂಚಡಾನ್ ಚಂಚಡಾನ್ ಚಂಚಡಾನ್. ವಾಸನೆ ಮಾತ್ರ ಸವದಾಗಿ ಬರ್ತಿದೆ, ತಿನ್ನಕ್ಕೆ ವೇಟ್ ಮಾಡ್ತಿದ್ದೀನಿ. ಗೈಸ್ ಇವಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಹೇಗಿದೆ ಅಂತ ತಿಂದೇಳೆ. ಫಸ್ಟು ಮಶ್ರೂಮ್ ತಿನ್ನಬೇಕು. ಇದನ್ನು ಹೇಗೆ ತಿನ್ನೋದು ಅಂತ ನಾನು ಹೇಳ್ತೀನಿ. ನನಗೆ ಇಲ್ಲಿ ಟ್ಯುಟೋರಿಯಲ್ ಎಲ್ಲ ಬೇಡ, ಸುಮ್ ತಿನ್ನು. ಬಿಸಿ ಕಡೆ ಇರಿ ಹೋಗಿ ಹಿಂಗಾಡ್ತಾ ಇದೆ. ಹಾಂ ಇದೆಯಾ? ಯಾರು ಮಾಡಿರೋದು? ಆನಂದಪ್ಪ ನೀನು ಮಾಡಿರೋದ ಅಂದರೆ ಚೆನ್ನಾಗಿಲ್ಲ. ಇವಳಿಗೆ ನಾನು ಮಾಡೋದೇನು ಇಷ್ಟ ಆಗಲ್ಲ ಗೈಸ್. ನಮ್ಮಮ್ಮ ಮಾಡಿದ್ರೆ ಚೆನ್ನಾಗಿರ್ತಿದೆ, ನೀನು ಮಾಡಿರೋದು ಸಾರಿ ಚೆನ್ನಾಗಿದೆ. ನಾನೇ ಮಾಡಿರೋದು ಚೆನ್ನಾಗಿದೆ. ಸರಿ ವಾಪಸ್ ಕೊಡು. ಕೊಡಿ. ಮತ್ತೆ ಚೆನ್ನಾಗಿಲ್ಲ ಅಂದೆ ಗೈಸ್. ನನಗೆ ಗ್ರೀನ್ ಕಲರು, ಹಚ್ಚ ಹಸಿರು ಗ್ರೀನ್ ಕಲರ್ ಪಲಾವ್ ಅಂದರೆ ತುಂಬ ಇಷ್ಟ ಗೈಸ್. ಗೈಸ್ ಸಕ್ಕತ್ತಾಗಿದೆ ಗೈಸ್. ಇದು ಬಿರಿಯಾನಿ ಮಾತ್ರ, ಮಶ್ರೂಮ್ ಬಿರಿಯಾನಿ ಸಕ್ಕತ್ತಾಗಿದೆ. ಮಶ್ರೂಮು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಬಿರಿಯಾನಿ ರೈಸು ಅಷ್ಟೇ, ಮಶ್ರೂಮ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು ಚಿನ್ಮಯ್. ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ, ಇದೇ ಥರ ಮಾಡ್ಕೊಂಡು ಹೋಗು, ಜೀವನದಲ್ಲಿ ಮುಂದೆ ಬರ್ತೀನಿ. ಅಂದರೆ ನಾನು ಮಾಡಿದ್ದಂದರೆ ಕಲ್ಗಚ್ಚ ಥರ ಇರಬೇಕಾಗಿತ್ತು. ಅದು ನೀನೇ ಮಾಡಿದ್ರೆ, ನೀನು ಓನ್ ರೆಸಿಪಿ ಮಾಡಿದ್ರೆ ಹಂಗಿರ್ತೀನಿ. ಹೇಳ್ಕೊಟ್ಟಿರೋದ್ರಿಂದ ಇಷ್ಟ. So yeah guys, that's it for today guys. Hope you all like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.